ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 32. ನೀವಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದೀರಾ ಅಲ್ವಾ, ಸ್ಪಂದನ ಡೈರಿಯಲ್ಲಿ ಇನ್ನೂ ಏನಿದೆ ಅಂತ ತಿಳ್ಕೋಬೇಕು ಅಂತ. ಇವತ್ತು ಸ್ಪಂದನ ಡೈರಿ ಕಂಪ್ಲೀಟ್ ಸ್ಟೋರಿ ನಿಮಗೆ ಗೊತ್ತಾಗುತ್ತೆ. ಹಳೆಯ ಮೇಲೆ ಬಿದ್ದಂತಹ ಕಣ್ಣೀರನ್ನು ನೋಡಿದವನು, ಛೇ, ನನ್ನ ಕಣ್ಣಲ್ಲಿ ಯಾಕೆ ನೀರು ಎಂದು ಬರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಸೊಂಪಾಗಿ ನಿದ್ರಿಸುತ್ತಿದ್ದ ಸ್ಪಂದನ ಕಡೆ ನೋಡಿದವನು, ಹೆಣ್ಣು ಮಕ್ಕಳು ಇಷ್ಟೆಲ್ಲ ನೋವು ಅನುಭವಿಸುತ್ತಾರಾ ಎನ್ನುವ ಅಂದಾಜು ಕೂಡ ಅವನಿಗೆ ಇರಲಿಲ್ಲ. ಅವಳ ಕಡೆ ನೋಡಿದವನು, ನಿಜವಾಗಿಯೂ ಇವಳು ಭೂಮಿ ತೂಕದ ಹೆಣ್ಣು, ಸಹನಾಮೂರ್ತಿ. ಎದೆಯೊಳಗೆ ಜ್ವಾಲಾಮುಖಿಯನ್ನು ಬಚ್ಚಿಟ್ಟು ಮೇಲೆ ಅದೆಷ್ಟು ಮಂದಹಾಸ ಬೀರುತ್ತಾಳೆ. ನಿಜವಾಗಿಯೂ ಎಲ್ಲ ಹೆಣ್ಣು ಮಕ್ಕಳು ಹೀಗೇನಾ ಎಂದು ಹೇಳಿಕೊಂಡವನು ಮತ್ತೊಂದು ಆಳೆ ತಿರುವಿದನು. ಕೋಣೆಗೆ ಹೋಗಿ ಭದ್ರವಾಗಿ ಕದ ಹಾಕಿ ದುಃಖಿಸುತ್ತಿದ್ದೆ. ಮತ್ತೆ ಬಾಗಿಲು ಪಡೆಯುತ್ತಿದ್ದನು. ಆ ಬಡಿತಕ್ಕೆ ತುಂಬ ಭಯಪಟ್ಟಿದ್ದೆ. ಸಹಜ ಸ್ಥಿತಿಯಲ್ಲಿದ್ದರೆ ಬಾಗಿಲನ್ನು ಒಡೆಯುತ್ತಿದ್ದರೇನೋ, ಆದರೆ ಅಂದು ಮದ್ಯದ ಅಮಲಿನಲ್ಲಿ ತೂರಾಡುತ್ತಿದ್ದರಿಂದ ಅದು ಸಾಧ್ಯವಾಗಲಿಲ್ಲ. ಅವನು ಸುಮ್ಮನಾಗಿದ್ದನು. ನೋಡಿ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರದಬ್ಬಿದೆ. ರಾತ್ರಿಯೆಲ್ಲ ಹತ್ತು ಅದೆಷ್ಟೊತ್ತಿಗೆ ನಿದ್ರೆಗೆ ಜಾರಿದೆ ಎಂದು ನನಗೂ ಗೊತ್ತಿಲ್ಲ. ಸುಸ್ತು ಆವರಿಸಿ ಎದ್ದೇಳಲು ಕಷ್ಟವಾಗುತ್ತಿತ್ತು. ಕಷ್ಟಪಟ್ಟು ಎದ್ದು ಹೆದರಿಕೆಯಲ್ಲಿ ಕೋಣೆಯ ಬಾಗಿಲನ್ನು ತೆಗೆದೆ. ಇಡೀ ಮನೆಯು ಖಾಲಿಯಾಗಿತ್ತು. ಎದ್ದು ಕೊಳಕಾಗಿದ್ದ ಮನೆಯನ್ನು ಸ್ವಚ್ಛ ಮಾಡಿ ತಿಂಡಿ ತಿನ್ನಲು ಮನಸ್ಸಾಗಲಿಲ್ಲ ಎಂದರೂ ನನ್ನ ಕಂದನಿಗೋಸ್ಕರ ವಿಧಿ ಇಲ್ಲದೆ ತಿನ್ನಬೇಕಾಗಿತ್ತು. ಏನೋ ಒಂದು ಅಡಿಗೆ ಮಾಡಿ ತಿಂದವಳಿಗೆ ರಾತ್ರಿ ನಡೆದ ಘಟನೆ ಏನೋ ನೆನಪಾಗುತ್ತಿತ್ತು. ಇಂದು ಸಹ ಹಾಗೆ ನಡೆದರೆ ಏನು ಮಾಡಲಿ ಎಂಬ ಚಿಂತೆ ಹತ್ತಿತು. ಕ್ಷಣ ಕ್ಷಣಕ್ಕೂ ಭಯ ಹೆಚ್ಚುತ್ತಲೇ ಇತ್ತು. ಅಷ್ಟರಲ್ಲಿ ತನ್ನ ಫೋನ್ ರಿಂಗ್ ಆದ ಶಬ್ದಕ್ಕೆ ಆ ಕಡೆ ನೋಡಿದವಳಿಗೆ ಯಾವುದೋ ಬೇರೆ ನಂಬರ್ ಎಂದು ಕರೆ ಸ್ವೀಕಾರ ಮಾಡಿ ಹಲೋ ಎಂದು ಹೇಳಿದೆ. ಆ ಕಡೆಯಿಂದ, ಮೇಡಮ್, ನಾವು ಪೊಲೀಸ್ ಮಾತನಾಡುತ್ತಿರುವುದು. ಒಡನೆಯೇ ನೀವು ಸ್ಟೇಷನ್ಗೆ ಬರಬೇಕು ಎಂದು. ಯಾವ ಪೊಲೀಸ್ ಸ್ಟೇಷನ್ ಎಂದು ಹೇಳಿದರು. ನಾನು ತಕ್ಷಣಕ್ಕೆ ಆಟೋ ಹಿಡಿದು ಅದೇ ಪೊಲೀಸ್ ಠಾಣೆಯ ಬಳಿ ಹೋದರೆ ಅಲ್ಲಿಯೇ ನಿಂತಿದ್ದ ನನ್ನ ಪಪ್ಪನ ಕಾರು ನೋಡಿ ಭಯವಾಯಿತು. ಅದೇ ಭಯದಲ್ಲಿ ಒಳಗೆ ಓಡಿದೆ. ಅಲ್ಲಿ ನೋಡಿದರೆ ಒಂದು ಬದಿಗೆ ನನ್ನ ಪಪ್ಪ ಅಮ್ಮ ಕುಳಿತಿದ್ದರೆ ಇನ್ನೊಂದು ಬದಿಗೆ ನನ್ನ ಗಂಡ ಎನಿಸಿಕೊಂಡ ಪ್ರಾಣಿ ಕುಳಿತಿದ್ದನು. ನಾನು ಪಪ್ಪನ ಬಳಿ ಹೋಗಿ, ಪಪ್ಪ ಏನಾಯಿತು, ನೀವ್ಯಾಕೆ ಇಲ್ಲಿದ್ದೀರಾ ಎಂದು ಒಂದೇ ಉಸಿರಿಗೆ ಪ್ರಶ್ನೆ ಕೇಳಿದೆ. ಪಪ್ಪ ಮಾತನಾಡುವ ಮುಂಚೆಯೇ SI ಅರುಣ್ ಕುಮಾರ್ ಮಾತನಾಡಿದರು. ಸ್ಪಂದನ ಅಂದರೆ ನೀವೇನಾ ಎಂದು ಕೇಳಿದರು. ಹೌದು ಸರ್ ಎಂದೆ. ಆ ಆದರ್ಶ್ ನಿಮ್ಮ ಗಂಡನಾ ಎಂದರು. ಹೌದು ಸರ್ ಎಂದು ತಲೆಯಾಡಿಸಿದೆ. ಇವನು ವೈದ್ಯನಲ್ಲ, ಜನಗಳಿಗೆ ಮೋಸ ಮಾಡುತ್ತಿದ್ದಾನೆ ಎಂದು ನಮಗೆ ಅನಾಮಧೇಯ ದೂರು ಬಂದಿದೆ. ಇದಕ್ಕೆ ನೀವೇನು ಹೇಳ್ತೀರಾ ಎಂದು ಕೇಳಿದರು. ನಾನೇನು ಹೇಳುವುದು, ದೂರು ನೀಡಿರುವುದೇ ನಾನು. ನನ್ನ ಮೌನವನ್ನು ನೋಡಿದ ಅರುಣ್ ಕುಮಾರ್ ಅವರು, ಯಾಕೆ ಏನೂ ಮಾತಾಡ್ತಿಲ್ಲ, ಮಾತಾಡಿ, ನಿಮಗೆ ಗೊತ್ತು ನೀವೇ ದೂರು ನೀಡಿರುವುದು ಎಂದು. ನಾನು ಆಶ್ಚರ್ಯದಿಂದ ಅವರೆಡೆಗೆ ನೋಡಿದರೆ ನನ್ನ ನೋಟವನ್ನು ಅರ್ಥೈಸಿಕೊಂಡವರು, ನಮಗೆ ಹೇಗೆ ತಿಳಿಯಿತು ಎಂದು ಹಾಗೆ ನೋಡ್ತಿದ್ದೀರಾ ಎಂದವರು ಮತ್ತೆ ಮುಂದುವರೆದು, ಅನಾಮಧೇಯ ದೂರಾದರೂ ಸಾಕ್ಷಿಗಳು ಸರಿಯಾಗಿದ್ದರೆ ಖಂಡಿತ ಎಲ್ಲವನ್ನು ಪರಿಶೀಲಿಸಿ ಮುಂದುವರೆಯುತ್ತೀವಿ. ನೀವು ಕಳಿಸಿದಂತಹ ಸಾಕ್ಷಿಗಳನ್ನು ಮೊದಲಿಗೆ ತಾಲೂಕಿನ ಆರೋಗ್ಯಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದೆವು. ಆದರೆ ನೀವು ಅವರಿಗೂ ಸಹ ದೂರನ್ನು ನೀಡಿದ್ದೀರಾ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲವನ್ನು ವಿಚಾರಿಸಲು ಮುಂದಾದವು. ಆದರೆ ನಮಗೆ ತಲೆಬಿಸಿಯಾಗಿದ್ದು ದೂರು ನೀಡಿದವರು ಯಾರೆಂದು. ಆಗ ಕ್ಲಿನಿಕ್ನ ಮುಂಭಾಗದಲ್ಲಿರುವ ಒಂದು CC ಕ್ಯಾಮರಾದಲ್ಲಿ ನೋಡಿದಾಗ ಕ್ಲಿನಿಕ್ ಮುಂದೆ ನೀವು ಓಡಾಡುತ್ತಿರುವುದು, ನಂತರ ಸೆರಗಿನಿಂದ ಮುಖ ಮುಚ್ಚಿ ಒಳಗೆ ಹೋಗಿ ಬರುವಾಗ ಗಾಬರಿಯಾಗಿ ಹೊರಬಂದ್ರಿ. ಅದನ್ನು ನೋಡಿದ ನಮಗೆ ನಿಮ್ಮ ಮೇಲೆ ಅನುಮಾನ ಬಂತು. ಅಲ್ಲದೆ ಆ ಸರ್ಟಿಫಿಕೇಟ್ಗಳನ್ನು ಮನೆಯವರಲ್ಲದೆ ಬೇರಾರು ಕಳಿಸಲು ಸಾಧ್ಯವಿಲ್ಲ ಎನಿಸಿತು. ಇಂದು ಬೇರೆ ವೈದ್ಯರನ್ನು ಕರೆದುಕೊಂಡು ಹೋಗಿ ಪ್ರಶ್ನೆ ಮಾಡಿದಾಗ ನಮಗೂ ತಿಳಿಯಿತು, ಇವನು ಎಲ್ಲರಿಗೂ ಮೋಸ ಮಾಡಿ ವೈದ್ಯನೆಂದು ಸುಳ್ಳು ಹೇಳಿದ್ದಾನೆ ಎಂದು. SI ಅರುಣ್ ಕುಮಾರ್ ಅವರು ಎಲ್ಲವನ್ನೂ ಹೇಳುತ್ತಿದ್ದರೆ ನನ್ನ ಪಪ್ಪ ಅಮ್ಮ ಭಯದಿಂದ ಎದ್ದು ನಿಂತರು. ನನ್ನನ್ನು ಕೊಲ್ಲುವಂತೆ ನೋಡುತ್ತಿದ್ದ ನನ್ನ ಗಂಡ ಎನಿಸಿಕೊಂಡವನು ಅದೇ ಕೋಪದಿಂದ ಒಡನೆಯೇ ಬಂದವನು ನನ್ನ ಮುಡಿಯನ್ನು ಹಿಡಿದು, ನಿನ್ನನ್ನು ಇಷ್ಟು ದಿನ ಸುಮ್ಮನೆ ಬಿಟ್ಟಿರುವುದೇ ಹೆಚ್ಚು. ನಿನ್ನ ಮೇಲಿನ ಪ್ರೀತಿಯಿಂದ ನಿನ್ನನ್ನು ನಾನು ಮದುವೆಯಾಗಲಿಲ್ಲ, ನಿನ್ನ ಆಸ್ತಿಗೋಸ್ಕರ ಮದುವೆಯಾಗಿದ್ದು. ಮದುವೆಯಾದಾಗಿನಿಂದಲೂ ನಿನ್ನ ಸ್ಕೂಲನ್ನು ನನ್ನ ಕೈವಶ ಮಾಡಿಕೊಳ್ಳಬೇಕು ಎಂದು ತುಂಬ ಪ್ರಯತ್ನಪಟ್ಟೆ. ಆಗಲಿಲ್ಲ. ಎಲ್ಲದಕ್ಕೂ ನೀನೇ ಅಡ್ಡ ಬಂದೆ.
ಈಗ ನನಗೆ ಗೊತ್ತಿಲ್ಲದೇನೆ ನನ್ನ ಸುತ್ತ ಬಲೆ ಎಣೆದಿದ್ದೀಯಾ? ನೀನು ಒಂದು ಹೆಣ್ಣಾಗಿ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀಯಾ ಎಂದು ನಾನು ಎಣಿಸಿರಲಿಲ್ಲ ನೋಡು ಎಂದು ಅಬ್ಬರಿಸಿ ಅಲ್ಲೇ ಇದ್ದ ಅರುಣ್ ಕುಮಾರ್ ಅವನ ಕಪಾಳಕ್ಕೆ ಬಾರಿಸಿದ. ನಂತರ ನನ್ನ ಮುಡಿ ಬಿಟ್ಟಿದ್ದ. ಅವನ ಈ ರೀತಿಯ ವರ್ತನೆ ನೋಡಿದವಳು ನನ್ನ ಸಹನೆ ಸತ್ತು ಹೋಗಿತು. ಅವನ ಬಳಿಗೆ ನಡೆದವಳು ರಪ ರಪ ಎಂದು 2 ಕೆನ್ನೆಗೂ ಬಾರಿಸಿದೆ. ನನ್ನ ವರ್ತನೆಗೆ ಅಲ್ಲಿಂದವರೆಲ್ಲ ಬೆಚ್ಚಿದರು. ಎಸ್ಐ ಮಾತ್ರ ಭೇಷ್ ಎಂದರು. ಏನಂದೆ? ಪ್ರೀತಿನಾ? ಯಾವಳಿಗೆ ಬೇಕು ನಿನ್ನ ಪ್ರೀತಿ? ನಿನ್ನನ್ನು ನೋಡಿದರೆ ಅಸಹ್ಯ ಆಗುತ್ತೆ. ಅಂಥದ್ರಲ್ಲಿ ನಿನ್ನ ಪ್ರೀತಿಯನ್ನು ನಾನು ಕನಸಿನಲ್ಲಿಯೂ ಬಯಸುವುದಿಲ್ಲ. ನಿನ್ನ ನೀಚ ಬುದ್ಧಿ, ಮೋಸ ಎಲ್ಲವನ್ನು ಇಷ್ಟೇ ದಿನ ಸಹಿಸಿದ್ದಕ್ಕೆ ಕಾರಣ ನನ್ನ ಅಸಹಾಯಕತೆ ಎಂದು ತಿಳಿಯಬೇಡ. ಇದೆಲ್ಲವನ್ನು ನಾನು ಸಹಿಸಿದ್ದು ನನ್ನ ಪಪ್ಪ ಅಮ್ಮನಿಗೋಸ್ಕರ ಅಷ್ಟೇ. ತಾಳಿ ಅನ್ನುವ ದಾರವನ್ನು ಕಟ್ಟಿಸಿಕೊಂಡಿದ್ದೇನೆ ಅಂದ ಮಾತ್ರಕ್ಕೆ ಎಲ್ಲವನ್ನು ಸಹಿಸುವವಳಲ್ಲ ನಾನು. ಏನಂದೆ? ಒಂದು ಹೆಣ್ಣಾಗಿ ಅಂದೆ ಅಲ್ವಾ? ಹೆಣ್ಣು ಅಂದರೆ ಅಶಕ್ತಳಲ್ಲ, ಅಬಲೆಯಲ್ಲ. ಅವಳು ಒಲಿದರೆ ನಾರಿ, ಮುನಿದರೆ ಮಾರಿ ಎಂದು ನಿನಗೂ ಗೊತ್ತು. ನೀನು ಒಳ್ಳೆಯ ರೀತಿಯಿಂದಿದ್ದರೆ ಅವಳು ಶಾಂತಮೂರ್ತಿ ದೇವಿಯಾಗುತ್ತಾಳೆ. ನೀನು ರಾಕ್ಷಸನಾದರೆ ಅದೇ ಅಸುರನನ್ನು ಸಂಹಾರ ಮಾಡುವ ದುರ್ಗಿಯಾಗುತ್ತಾಳೆ. ನೀನು ನನಗೆ ನೀಡಿದ ಹಿಂಸೆ, ನೋವು ಸಹಿಸಿದೆ ಎಂದರೆ ಸಮಾಜಕ್ಕೆ, ಬಡವರಿಗೆ ಮಾಡುವ ಮೋಸವನ್ನು ನೋಡಿ ನಾನು ಸುಮ್ಮನಿರುವುದಿಲ್ಲ. ಯಾವುದೋ ರೋಗಕ್ಕೆ ಯಾವುದೋ ಔಷಧಿಯನ್ನು ನೀಡಿ ಬಡವರ ಜೀವನದ ಜೊತೆ ಆಟ ಆಡ್ತಿದ್ದೀಯ ರಾಕ್ಷಸ ಎಂದು ಅಬ್ಬರಿಸಿದೆ. ಇಷ್ಟು ದಿನಗಳವರೆಗೆ ನನ್ನ ಸಹನೆ, ತಾಳ್ಮೆ ನೋಡಿದವನಿಗೆ ಇಂದು ನನ್ನ ಕಾಳಿ ರೂಪ ನೋಡಿ ಬೆಚ್ಚಿದನು. ಇನ್ನೂ ಕಣ್ಣೇ ಬಿಡದ ನನ್ನ ಕೂಸನ್ನು ಸಾಯಿಸು ಎಂದು ಹೇಳ್ತೀಯಾ ಎಂದು ಮತ್ತೊಮ್ಮೆ ಕಪಾಳಕ್ಕೆ ಒಂದು ಕೊಟ್ಟೆ. 4 ತಿಂಗಳ ಗರ್ಭಿಣಿ ಹೆಂಡತಿಯನ್ನು ಇನ್ನೊಬ್ಬನಿಗೆ ತಲೆ ಹಿಡಿಯಲು ನೋಡ್ತೀಯ? ನೀನು ಗಂಡ ಆಗುವುದಿರಲಿ, ಒಬ್ಬ ಮನುಷ್ಯನಾಗಲು ಲಾಯಕ್ಕಿಲ್ಲ. ಅಷ್ಟೇ ಅಲ್ಲ, ಭೂಮಿ ಮೇಲೆ ಬದುಕಲು ಯೋಗ್ಯತೆ ಇಲ್ಲ ನಿನಗೆ ಎಂದು ಕಾಳಿಯ ರೂಪ ತಾಳಿದೆ. ಇಷ್ಟು ದಿನದ ತನಕ ಇದ್ದ ನನ್ನ ತಾಳ್ಮೆ, ಸಹನೆ ಸತ್ತು ಹೋಗಿತ್ತು. ನನ್ನ ಮಾತನ್ನು ಕೇಳಿದವನು ಅಲ್ಲೇ ಒಬ್ಬರ ಟೇಬಲ್ ಮೇಲಿದ್ದ ಕತ್ತರಿಯನ್ನು ತೆಗೆದು ನನ್ನನ್ನು ಒಂದು ಕೈಯಲ್ಲಿ ಭದ್ರವಾಗಿ ಹಿಡಿದು ಇನ್ನೊಂದು ಕೈಯಲ್ಲಿ ಕತ್ತರಿಯನ್ನು ನನ್ನ ಹೊಟ್ಟೆಯ ಭಾಗಕ್ಕೆ ಹಿಡಿದವನು, ಯಾರಾದರೂ ಮುಂದೆ ಬಂದರೆ ಇವಳ ಮಗು ಇಬ್ಬರೂ ಉಳಿಯುವುದಿಲ್ಲ ಎಂದು ಎಲ್ಲರಿಗೂ ಎದುರಿಸಿದನು. ನನ್ನ ಪಪ್ಪ ಅಮ್ಮ ಇದೆಲ್ಲವನ್ನು ನೋಡಿ ಹೈರಾಣಾಗಿ ಕುಸಿದು ಕುಳಿತರು. ತಕ್ಷಣ ಎಸ್ಐ ಅರುಣ್ ಕುಮಾರ್ ಕೈಯಲ್ಲಿ ಬಂದೂಕು ಹಿಡಿದು, ನೀನು ಒಬ್ಬ ಗಂಡಸಾಗಿ ಒಂದು ಹೆಣ್ಣು ಮಗುವನ್ನು ಹಿಡಿದುಕೊಂಡು, ಅದರಲ್ಲೂ ಗರ್ಭಿಣಿ ಹೆಣ್ಣು ಮಗುವನ್ನು ಹಿಡಿದುಕೊಂಡು ಆಟ ಆಡ್ತಿದ್ದೀಯಾ? ನೀನು ಒಬ್ಬ ಮನುಷ್ಯನ? ನೋಡು, ಅವರನ್ನು ಬಿಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನ ಪ್ರಾಣ ಇಲ್ಲೇ ಹೋಗುತ್ತೆ ಎಂದರು. ಆದರೂ ಒಂದಿಂಚು ಕದಲಲಿಲ್ಲ ಅವನು. ಸರ್, ಇಂಥವನು ಇದ್ದರೆ ಭೂಮಿಗೆ ಭಾರ. ಸುಮ್ಮನೆ ಜೈಲಲ್ಲಿಟ್ಟು ಇವನಿಗೆ ಯಾಕೆ ಬಿಟ್ಟು ಊಟ ಹಾಕ್ತೀರಾ? ಶೂಟ್ ಮಾಡಿ ಸರ್ ಎಂದು ಕೂಗಿದೆ. ನನ್ನ ಮಾತಿಗೆ ಅವನ ಕ್ರೋಧವು ಹೆಚ್ಚಾಗಿತ್ತು. ಇನ್ನೇನು ನನ್ನ ಹೊಟ್ಟೆಗೆ ಕತ್ತರಿಯಿಂದ ಚುಚ್ಚಬೇಕು ಎನ್ನುವಷ್ಟರಲ್ಲಿ ಬಂದೂಕಿನಿಂದ ಬಂದ ಗುಂಡು ಅವನ ತಲೆಯನ್ನು ಸೀಳಿತು. ಅರುಣ್ ಕುಮಾರ್ ಕ್ಷಣದಲ್ಲಿ ಗುಂಡು ಹಾರಿಸಿ ಅವನನ್ನು ಉರುಳಿಸಿದರು. ತನ್ನ ಜೀವನದಲ್ಲಿ ಎಂದಿಗೂ ಇಂತಹ ದೃಶ್ಯಗಳನ್ನು ನೋಡದೇ ಇರುವ ನನ್ನ ಅಮ್ಮ ಅಲ್ಲೇ ಪ್ರಜ್ಞೆ ತಪ್ಪಿದರು. ನನಗೂ ಕೂಡ ಅವನು ಸತ್ತನೆಂದು ಯಾವುದೇ ದುಃಖವಾಗಲಿಲ್ಲ. ಇವನಿಂದ ನನಗೆ ಬಿಡುಗಡೆ ಸಿಕ್ಕಿತ್ತು ಎಂದುಕೊಂಡೆ. ಆದರೆ ಯಾಕೋ ಅಲ್ಲಿ ನಡೆದ ಘಟನೆಗಳನ್ನೆಲ್ಲ ನನ್ನ ದೇಹ ಸ್ಪಂದಿಸಲಿಲ್ಲ. ನಾನು ಕೂಡ ತಲೆ ಸುತ್ತು ಬಂದು ಪ್ರಜ್ಞೆ ತಪ್ಪಿದೆ. ನಮ್ಮನ್ನು ತಕ್ಷಣಕ್ಕೆ ಎಸ್ಐ ಅರುಣ್ ಕುಮಾರ್ ಅವರು ಆಸ್ಪತ್ರೆಗೆ ಸೇರಿಸಿ ನನಗೆ ಪ್ರಜ್ಞೆ ಬರುವ ತನಕ ಅಲ್ಲೇ ಇದ್ದವರು, ನನಗೆ ಪ್ರಜ್ಞೆ ಬಂದ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರಿ, ನಿಮ್ಮ ಗಂಡನದು ಪೋಸ್ಟ್ಮಾರ್ಟಮ್ ಎಲ್ಲ ಮುಗಿಯುತ್ತೆ, ದೇಹವನ್ನು ತೆಗೆದುಕೊಂಡು ಒಟ್ಟಿಗೆ ಹೋಗುವಿರಂತೆ ಎಂದು ಹೇಳಿ ಕೆಲವು ಪತ್ರಗಳನ್ನು ನನ್ನ ಮುಂದಿಡಿದು, ಇದಕ್ಕೆಲ್ಲ ನಿಮ್ಮ ಸಹಿ ಬೇಕು ಎಂದು ಹೇಳಿದರು. ನಾನು ಅವರ ಮುಂದೆ ನಿಂತು, ಸರ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು, ಮಾಡುತ್ತೀರಾ ಎಂದು ಹೇಳಿದೆ. ಆಯಿತು, ಅದೇನು ಹೇಳಿ ಎಂದರು. ಸರ್, ಅವನು ಬದುಕಿದ್ದಾಗಲಂತೂ ಒಬ್ಬರಿಗೂ ಒಳ್ಳೆಯದನ್ನು ಮಾಡಲಿಲ್ಲ. ಅವನಿಂದ ಯಾರಿಗೂ ಉಪಯೋಗವಾಗಲಿಲ್ಲ. ಸತ್ತ ಮೇಲಾದರೂ 4 ಜನರಿಗೆ ಉಪಯೋಗವಾಗಲಿ. ಅವನಿಂದ ದೇಹದ ಯಾವ ಯಾವ ಅಂಗಾಂಗಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೋ ಎಲ್ಲವನ್ನು ತೆಗೆದುಕೊಳ್ಳಲು ವೈದ್ಯರಿಗೆ ನೀವೇ ಹೇಳಿ. ಸತ್ತ ಮೇಲಾದರೂ 4 ಜನರಿಗೆ ಉಪಯೋಗವಾಗಲಿ. ಅಷ್ಟೇ ಅಲ್ಲ ಸರ್, ಯಾವ ವೈದ್ಯಕೀಯ ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟು ನಾನು ವೈದ್ಯ ಎಂದು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿದ್ದಾನೋ, ಇಂದು ಅದೇ ದೇಹ, ಅದೇ ವೈದ್ಯಕೀಯ ಶಿಕ್ಷಣವನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ, ಅವರ ಕಲಿಕೆಗೆ ಸಹಾಯವಾಗಲಿ. ಅವನ ದೇಹವನ್ನು ಕೂಡ ಯಾವುದಾದರೂ ಆಸ್ಪತ್ರೆಗೆ ಕೊಡಿ ಸರ್ ಎಂದು ಹೇಳಿದೆ.
ನನ್ನ ಮಾತು ಕೇಳಿದ ನನ್ನ ಪಪ್ಪನಿಗೆ ಆಶ್ಚರ್ಯವಾಯಿತು. ಬೇಡ ಸ್ಪಂದನ, ಅಂಗಾಂಗಗಳನ್ನು ಬೇಕಿದ್ರೆ ದಾನ ಮಾಡೋಣ, ಆದರೆ ದೇಹವನ್ನು ದಾನ ಮಾಡುವುದು ಬೇಡ ಎಂದು ಹೇಳಿದರು. ಆದರೂ ನಾನು ಕೇಳಲಿಲ್ಲ. ಇಲ್ಲ ಪಪ್ಪ, ಅವನ ದೇಹವು 4 ಜನರಿಗೆ ಒಳ್ಳೆಯದಾಗುತ್ತೆ ಎಂದರೆ ಅದನ್ನು ಮಾಡೋಣ. ಅವನನ್ನು ಮತ್ತೊಮ್ಮೆ ನೋಡಿ ಅವನ ಕಾರ್ಯಗಳೆಲ್ಲವನ್ನು ಮಾಡಲು ನನಗೆ ಇಷ್ಟವಿಲ್ಲ ಎಂದು ತನ್ನ ಪಪ್ಪನನ್ನು ಕೂಡ ಇದಕ್ಕೆ ಒಪ್ಪಿಸಿದೆ. ನನ್ನ ಮಾತು ಕೇಳಿದ ಅರುಣ್ ಕುಮಾರ್ ಅವರು, ಇಂತಹ ದುಃಖದ ಸನ್ನಿವೇಶದಲ್ಲೂ ಸಮಾಜದ ಒಳಿತನ್ನು ಬಯಸುತ್ತಿರುವ ನಿನಗೆ ಏನು ಹೇಳಬೇಕು ಎಂದು ತಿಳಿಯುತ್ತಿಲ್ಲ. ನಿನ್ನದು ತುಂಬ ವಿಶಾಲ ಹೃದಯ. ಮುಂದೆ ನಿನ್ನ ಜೀವನ ಚೆನ್ನಾಗಿರಲಿ ಎಂದು ಹೇಳಿ ಅಲ್ಲಿ ಆಗಬೇಕಿದ್ದ ನಿಯಮಗಳೆಲ್ಲವನ್ನು ಬೇಗ ಮುಗಿಸಿ ನನ್ನಿಂದ ಎಲ್ಲ ಪತ್ರಗಳನ್ನು ಸಹಿ ಹಾಕಿಸಿ ಮನೆಗೆ ಕಳುಹಿಸಿಕೊಟ್ಟರು. ಅಂದಿನಿಂದ ನನ್ನ ಮಗುವಿಗೋಸ್ಕರ ಜೀವಿಸಲು ಶುರು ಮಾಡಿದೆ. ನನ್ನ ಅಪ್ಪ ಅಮ್ಮ ನಮ್ಮಿಂದಲೇ ನನ್ನ ಮಗಳ ಜೀವನ ಹಾಳಾಯಿತು ಎಂದು ಕೊರಗಲು ಶುರು ಮಾಡಿದರು. ಮನೆಯಲ್ಲಿ ನನ್ನ ಮಗ ಹುಟ್ಟುವುದರೊಳಗೆ ನನ್ನ ಗಂಡನ ಯಾವುದೇ ಕುರುಹು ಇಲ್ಲದಂಗೆ ಎಲ್ಲವನ್ನು ಸುಟ್ಟು ಹಾಕಿದೆ. ನನ್ನ ಜೀವನದಿಂದ ಅವನ ಕಹಿ ನೆನಪುಗಳೆಲ್ಲವನ್ನು ಅಳಿಸಿ ಹಾಕಿದೆ. ಮುಂದುವರೆಯುವುದು. ಧನ್ಯವಾದಗಳು. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ.